ಅಮ್ಮ ದುರ್ಗಾ. ಭುವನ್ ಜೊತೆ ಕ್ರಿಕೆಟ್ ಆಡೋಕೆ ಇನ್ನೊಬ್ಬ ಕಿಲಾಡಿ ಕೈ ಜೋಡಿಸುತ್ತಾನೆ. ಆತನಿಗೆ ಮಾತು ಬರಲ್ಲ, ಆದರೂ ಆಟ ಆಡ್ತೀನಿ ಅಂತಾನೆ. ಇದನ್ನು ನೋಡಿ ಭುವನ್ ತುಂಬ ಖುಷಿ ಪಡ್ತಾನೆ. ಶಿವಪ್ಪ ಜೊತೆ ಅದನ್ನಲ್ಲ ದಗದಲ್ದವನ ಜೊತೆಗೆ ಅಲ್ಲೇ ನಿಂದ್ರ, ನಾನು ಚೆಂಡ ಹಾಕ್ತೀನಿ ನೀನು ನೋಡಿ. ಅರೆ ಶಬಾಷ್, ಗಣಮಗ ಅಂದ್ರೆ ನೀನು ನೋಡ. ಅವಷ್ಟೇ ಗಣಮಗನು, ನಾವನ ಆಟ ಆಡ್ತೀವಿ, ನಾವನ ಗಣಮಕ್ಳು ಇವಿ. ನೀವು ಯಾರ ನಾಡ್ರಿ, ನಾನಂತ್ರ ಈ ಆಟಕ್ಕೆ ಬರೋದಿಲ್ಲ, ನನಗೆ ಚೀಲ ಅಂತ ಯಾಕೆ ಅನ್ಬೇಕು ಭುವನ್. ಭುವನ್, ಈ ಆಟ ಆಡಕ್ಕೆ ನಾನು ಭೀ ಬರ್ತೀನಿ, ಏನಂತಿ? ನಾವನ್ನ ಆಡಂತಾಗೆ ಎಂತೆಂಥವ್ರು ಆಡಕತ್ತಾರ. ಈ ರೀತಿ ಆಟವಾಡೋಕೆ ಒಬ್ಬೊಬ್ಬರು ಸಿದ್ಧವಾದಾಗ ಭುವನ್ಗೆ ಇನ್ನಷ್ಟು ಧೈರ್ಯ ಸಾಹಸ ಮೂಡುತ್ತಿದೆ. ಈ ಆಟದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಲು ಬ್ರಿಟಿಷರ ಮೈದಾನದ ಕಡೆಗೆ ಹೋಗುತ್ತಾರೆ. ಭುವನ್ ಅಣ್ಣ, ಈ ಆಟ ಚಿಣಿದಾಂಡಿದ್ದಂಗೆ ಆದಂದಲ್ಲ, ಇದು ಬೇರೆನೇ ಅದ. ಚಿಣಿದಾಂಡಿದ್ದಂಗೆ ಆದಂತ ಮಾಡಿದ್ಮೇಲೆ ಇದರ ದಾಂಡ ಬೇಸಾದಪ್ಪು, ಜಗ್ಗೆ ಮಂದಿರಬೇಕಾಗಿದೆ ಈ ಆಟಕ್ಕೆ. ಅದು ಹೆಂಗನಿರವಲ್ದ ಕಲೆ, ಮಾತು ಕೊಟ್ಟಿವಿ ಅಂದಮೇಲೆ ಈ ಆಟ ಕಲಿಬೇಕು. ಮೇಲೆ ಯಾಕೆ ಕೈ ತೋರಿಸ್ತಾರ ನೂರು ಬೇಗ ಬೇಗ? ನನಗನ ಅದೇ ತಿಳಿಯವಲ್ತು. ಏನಿಟ್ಟಾರೇನಿ ಬ್ಯಾಡ್ರಿ ಮ್ಯಾಗ? ಅವ್ರು ಆಯ್ ಮುತ್ತೆಗೆ ನಾರೇನು ಮ್ಯಾಗ, ಅದಕ್ಕೆ ಕೈ ಮಾಡ್ತಾರ. ಅವ್ರು ಮುಗಲಗ್ಗಿನ ಕುಂತಾರೇನೋ ಮೊಮ್ಮಕ್ಕಳಿಗೆ ಟಾಟ ಮಾಡ್ತಾರ.